ನಮಸ್ಕಾರ ಸ್ನೇಹಿತರೆ, AIT ಕ್ರಿಯೇಷನ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ AMCS ಸಾಫ್ಟ್ವೇರ್ನಲ್ಲಿ ಬಟವಾಡೆಯನ್ನು ನಾವು ಯಾವ ರೀತಿ ತೆಗೆದುಕೊಳ್ತಕ್ಕಂಥದ್ದು, ಜೊತೆಗೆ ಆ ಬಟವಾಡೆಯಲ್ಲಿ ಡಿಡಕ್ಷನ್ ಆಗಿರ್ತಕ್ಕಂಥದ್ದು ರೈತರಿಗೆ ನಾವು ನೀಡ್ತಕ್ಕಂಥದ್ದನ್ನು ನೋಡಿದ್ವಿ. ಆದರೆ ಬ್ಯಾಂಕಿಗೆ ನಾವು ಮೇಲ್ ಮಾಡಬೇಕು ಅಂತಂದರೆ ಬ್ಯಾಂಕ್ ಅವ್ರಿಗೆ ಇದೆಲ್ಲ ಡಿಡಕ್ಷನ್ಸ್ಗಳು ಹಾಗೆ ಎವರೇಜ್, ಫ್ಯಾಟ್, SNF ಯಾವ ಅವಶ್ಯಕತೆ ಇಲ್ಲ. ಅವ್ರಿಗೆ ಬೇಕೇನು ಅಕೌಂಟ್ ನಂಬರ್, IFSC ಕೋಡ್ ಮತ್ತು ಯಾರಿಗೆ ಕಳಿಸ್ತಾ ಅನ್ನತಕ್ಕಂಥ ನೇಮ್ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು. ಸೊ ಹಾಗಾದರೆ ಯಾವ ರೀತಿಯಾಗಿ ನಾವು ಅವರಿಗೆ ಮೇಲ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ರಿಪೋರ್ಟ್ಸಲ್ಲಿ ಮೆಂಬರ್ ಬಿಲ್ಲಿಂಗಲ್ಲಿ DCS ಪೇಮೆಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಕಂಡಿರ್ತಕ್ಕಂಥ ಬಾರಲ್ಲಿ ಪ್ರೆಸೆಂಟ್ ನಮಗೆ ಇರ್ತಕ್ಕಂಥದ್ದು ಯಾವ ಪೇಮೆಂಟ್ ಸೈಕಲ್ ಮೇಲ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ತಾವಿಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಪ್ರತಿಯೊಂದು ಮಾಹಿತಿ ಅವೈಲಬಿಲಿಟಿ ಇದೆ. ಸೊ ಟಾಪ್ ರೈಟ್ ಕಾರ್ನರಲ್ಲಿ ಪ್ಲಸ್ ಸಿಂಬಾಲ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿ ಯಾವುದು ನಮಗೆ ಬೇಡವೋ ಅವುಗಳ ಮೇಲೆ ಟಿಕ್ ಮಾಡ್ತಾ ಬನ್ನಿ. ಇವಾಗ ಯೂನಿಯನ್ ನೇಮ್ ಬೇಡ, ಹಾಗೆ ಡೇಟು, ಪ್ರತಿಯೊಂದು ನಮಗೆ ಯಾವುದು ಅವಶ್ಯಕತೆ ಇರಲ್ವೋ, ಬ್ಯಾಂಕಿಗೆ ಮೇಲ್ ಮಾಡೋದಕ್ಕೆ ಯಾವುದಿಲ್ವೋ ಸೊ ಇವನ್ನೆಲ್ಲ ಟಿಕ್ ಮಾಡ್ತಾ ಬನ್ನಿ DCS ನೇಮ್ಸಿಂದ. ಸೊ ನಮಗೆ ಬೇಕಾಗಿರ್ತಕ್ಕಂಥದ್ದು ಮೆಂಬರ್ ಕೋಡ್, ಮೆಂಬರ್ ನೇಮ್, ಹಾಗೆ ನೆಟ್ ಪೇಬಲ್ ಅಮೌಂಟು ಬೇಕಾಗಿದೆ. ಸೊ ಒಂದೊಂದಾಗಿ ಬೇಡದೇ ಇರತಕ್ಕಂಥವನ್ನು ಮಾತ್ರ ಅನ್ಚೆಕ್ ಮಾಡ್ತಾ ಬನ್ನಿ. ಚೆಕ್ ಮಾರ್ಕೆಲ್ಲ ರಿಮೂವ್ ಮಾಡಿ. ಇವಾಗ ನಿಮ್ಮ ಬ್ಯಾಂಕಲ್ಲಿ ಯಾವ ಡೀಟೇಲ್ಸ್ ಕೇಳ್ತಾರೋ ಅವನ್ನ ಮಾತ್ರ ಚೆಕ್ ಮಾಡಿ ಇಟ್ಕೊಳ್ಳಿ. ಇವಾಗ ನಮ್ಮ ಬ್ಯಾಂಕಲ್ಲಿ ನಾವು ಯಾವಾಗಲೂ ಪೇ ಮಾಡ್ತಕ್ಕಂಥದ್ದು ಸೀರಿಯಲ್ ನಂಬರ್, ನೇಮು, ಅಕೌಂಟ್ ನಂಬರ್, IFSC ಕೋಡ್ ಹಾಗೆ ಅಮೌಂಟು, ಇವು ಮಾತ್ರ ನಾನು ಚೆಕ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಮಿಕ್ಕಿದಿರ್ತಕ್ಕಂಥನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಸೇವ್ ಸೆಟ್ಟಿಂಗ್ನ ಕೊಡ್ತಾ ಇದ್ದೀನಿ. ಇವಾಗ ಸೇವ್ ಕೊಟ್ಟಾದಮೇಲೆ ಕಸ್ಟಮೈಸೇಷನ್ ಮಾಡ್ಕೊಳ್ಳಿ. ಅಂದರೆ ಯಾವುದು ಕಾಲಮ್ ಫಸ್ಟು, ಯಾವ ಕಾಲಮ್ ಲಾಸ್ಟಲ್ಲಿ ಇರಬೇಕು ಅನ್ನೋದನ್ನು ಮೇಲ್ಗಡೆ ಹೆಡ್ಡಲ್ಲಿ ಮೌಸಲ್ಲಿ ಬಟನ್ ಕ್ಲಿಕ್ ಮಾಡಿ ಆ ಕಡೆ ಈ ಕಡೆಗೆ ತಾವು ಸರಿಸ್ಕೊಳ್ಬೋದು. ಚೇಂಜ್ ಮಾಡ್ಕೊಳ್ಳಿ ಕಾಲಮ್ನ. ನಮಗೆ ನಮ್ಮ ಬ್ಯಾಂಕಲ್ಲಿ ಲಾಸ್ಟ್ಗೆ ಅಮೌಂಟು ಬರಬೇಕು. ಸೊ ಲಾಸ್ಟಿಂದ ಸೆಕೆಂಡಲ್ಲಿ ಅಕೌಂಟ್ ನಂಬರು, ಆನಂತರ ಲಾಸ್ಟಿಂದ ಥರ್ಡಲ್ಲಿ IFSC ಕೋಡ್ ಇರಬೇಕು. ಸೊ ನನಗೆ ನಮ್ಮ ಬ್ಯಾಂಕಲ್ಲಿ ಯಾವ ರೀತಿ ಕೊಡಬೇಕು ಆ ರೀತಿಯಾಗಿ ನಾನು ಕಸ್ಟಮೈಸೇಷನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನೆಕ್ಸ್ಟ್ ಟೈಮಿಂದ ನೀವು ಆಟೋಮೆಟಿಕಾಗಿ ಡೇಟ್ ಸೆಲೆಕ್ಟ್ ಮಾಡಿದ್ರೆ ಇದೇ ರೀತಿಯೇ ಬಂದು ಕೂತ್ಕೊಳ್ತೀವಿ. ಇದು ಪ್ರತಿ ಸರ್ತಿಯಲ್ಲೂ ಪ್ರತಿ ಪೇಮೆಂಟಲ್ಲೂ ನಾವು ಮಾಡ್ಕೋ ಹಾಗಿರೋದಿಲ್ಲ, ಜಸ್ಟ್ ಒನ್ ಟೈಮ್ ಮಾತ್ರ. ನೆಕ್ಸ್ಟ್ ಪೇಮೆಂಟಿಂದ ಇದೇ ಫಾರ್ಮೆಟಲ್ಲೇ ಬಂದು ಕೂತ್ಕೊಳ್ತೇವೆ. ಫಸ್ಟ್ ಟೈಮ್ ಕಸ್ಟಮೈಸೇಷನ್ ಮಾತ್ರ ಇರುತ್ತೆ. ಸೊ ಇವಾಗ ನೋಡ್ಬೋದು ನಮ್ಮ ಬ್ಯಾಂಕಲ್ಲಿ ಯಾವ ರೀತಿಯಾಗಿ ಕೇಳ್ತಾರೋ ಆ ರೀತಿಯಾಗಿ ನಾನು ಇವಾಗ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ನಾನು ಎಕ್ಸ್ಪೋರ್ಟ್ ಕೊಡ್ತೀನಿ. ಎಕ್ಸ್ಪೋರ್ಟನ್ನು ಎಕ್ಸೆಲ್ ಶೀಟ್ಗೆ ಕನ್ವರ್ಟ್ ಆಗುತ್ತೆ. ಸೊ ಬ್ಯಾಂಕಿಗೆ ಕಳಿಸ್ಬೇಕಾಗಿರ್ತಕ್ಕಂಥದ್ದು ಯಾವಾಗಲೂ ಎಕ್ಸೆಲಲ್ಲೇ ಮೇಲ್ ಮಾಡಬೇಕು. ಸೊ ನಾನು ಡೌನ್ಲೋಡ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಫೋಲ್ಡ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಫೈಲ್ಗೆ ನೇಮ್ ಕೊಟ್ಕೊತಾ ಇದ್ದೀನಿ. ಡೌನ್ಲೋಡ್ಸ್ ಫೋಲ್ಡರಲ್ಲಿ ಸೊ ಇವಾಗ ಸೇವ್ ಕೊಟ್ಕೊಂಡೆ. ಸೇವ್ ಆದಮೇಲೆ AMCS ಸಾಫ್ಟ್ವೇರ್ನ ನಾವಿಲ್ಲಿ ಮಿನಿಮೈಸ್ ಮಾಡಿಕೊಂಡು ಸೇವ್ ಮಾಡಿರ್ತಕ್ಕಂಥ ಫೋಲ್ಡರ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫೋಲ್ಡ್ರಲ್ಲಿ ನಾನು ಡೌನ್ಲೋಡ್ಸ್ ಮಾಡಿರ್ತಕ್ಕಂಥದ್ದನ್ನು ಫೋಲ್ಡರ್ ಸೇವ್ ಮಾಡಿರ್ತಕ್ಕಂಥದ್ದನ್ನು ಓಪನ್ ಮಾಡಿಕೊಂಡು ನೋಡ್ಬೋದು ನಾವೇನು ಕಸ್ಟಮೈಸೇಷನ್ ಮಾಡಿದ್ದೀವಿ ಅದು ಬಂದಿರುತ್ತೆ. ಸೊ ಇಲ್ಲಿ Ctrl+A ಟೈಪ್ ಮಾಡಿ ಕೀಬೋರ್ಡಲ್ಲಿ ಫಸ್ಟು ನಮಗೆ ಫಾಂಟ್ ಸೈಜನ್ನು ಅರೇಂಜ್ ಮಾಡ್ಕೋಬೇಕು. ಫಾಂಟ್ ಸೈಜ್ 12 ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಫಾರ್ಮೆಟಲ್ಲಿ ಸೆಕೆಂಡ್ ಆಪ್ಷನ್ ತೊಗೊಳ್ಳಿ, ಆಟೋ ಫಿಟ್ ರೋ, ಆನಂತರ ಆಟೋ ಫಿಟ್ ಕಾಲಮ್ ಎರಡನ್ನೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಕಾಲಮ್ಸು ರೀಟ್ ಆಗುತ್ತೆ. ಆನಂತರ ಇಲ್ಲಿ ನಾವು ಅದಕ್ಕೆ ಕಾಲಮ್ಸನ್ನು ಹಾಕೋಬೇಕು. ಸೊ ಈಚ್ ಸೆಲ್ಗೆ ಬಾಕ್ಸ್ ಸೆಲೆಕ್ಟ್ ಮಾಡಿಕೊಂಡು ಕಾಲಮ್ ವಿಡ್ತ್ ಜಾಸ್ತಿ ಆಗಿದ್ದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ.
ಸೊ ಮೇಲ್ ಮಾಡೋದ್ರಿಂದ ಇಲ್ಲಿ ಯಾವುದೇ ತೊಂದರೆ ಬರಲ್ಲ. ಸೊ ಇವಾಗ ಇಲ್ಲಿ ಅರೇಂಜ್ ಮಾಡ್ಕೊಂಡಾದ್ಮೇಲೆ ಲಾಸ್ಟ್ ಅಮೌಂಟ್ ಕಾಲಮ್ನ ಸೆಲೆಕ್ಟ್ ಮಾಡಿಕೊಂಡು ಮೇಲ್ಗಡೆ ನಂಬರ್ಸ್ ಅಂತ ಕೊಟ್ಕೊಳ್ಳಿ. ಸೊ ನಂಬರ್ಸ್ ಅಂತ ಕೊಟ್ಮೇಲೆ ಪೈಸೆಗಳನ್ನು ರಿಮೂವ್ ಮಾಡ್ಕೊಬೇಕು. ಸೊ ಕೆಲವು ಬ್ಯಾಂಕ್ಗಳಲ್ಲಿ ಪೈಸೆನೂ ಕೂಡ ಪೇಮೆಂಟ್ ಮಾಡ್ತಾರೆ, ಕೆಲವು ಬ್ಯಾಂಕ್ಗಳಲ್ಲಿ ಪೇಮೆಂಟ್ ಮಾಡಲ್ಲ. ಸೊ ಅದನ್ನು ನಂಬರ್ಸ್ ಅಂತ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾವು 0 ರಿಮೂವ್ ಆದರೆ ಆಗಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, ಮೌಸಿಂದ ಈಚ್ ಸೆಲ್ ಮೇಲೆ ಡಬಲ್ ಕ್ಲಿಕ್ ಮಾಡ್ತಾ ಹೋಗಿ, ಅಥವಾ ಕೀಬೋರ್ಡಲ್ಲಿ F2 ನಂತರ ಎಂಟರ್ ಕೊಡಿ. F2 ಎಂಟರ್, ಈಚ್ ಸೆಲ್ಗೆ F2 ಎಂಟರ್ ಹೊಡಿತಾ ಹೋದರೆ ನಂಬರ್ಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಯಾಕೆ ಇದನ್ನು ಮಾಡಬೇಕು ಅಂತಂದರೆ, ನಾವು ಸಾಫ್ಟ್ವೇರಿಂದ ಎಕ್ಸ್ಪೋರ್ಟ್ ಮಾಡ್ಕೊಂಡಿರೋದ್ರಿಂದ ಫಾರ್ಮುಲಾ ಕೂಡ ಎಕ್ಸ್ಪೋರ್ಟ್ ಆಗಿರುತ್ತೆ. ಸೊ ಡಬಲ್ ಕ್ಲಿಕ್ ಕೊಡಿರಿ ಮೌಸಲ್ಲಿ, ಅಥವಾ F2 ಎಂಟರ್ ಲಾಸ್ಟ್ವರೆಗೂ ಹೊಡಿತಾ ಇಲ್ಲಿ ಬರಬೇಕಾಗ್ತದೆ. ಕಾಲಮ್ನ ಲಾಸ್ಟ್ ಸೆಲ್ಲಲ್ಲಿ ಕರ್ಸರ್ ಇಟ್ಬಿಟ್ಟು ಮೇಲ್ಗಡೆ ಆಟೋ ಸಮ್ ಅಂತ ಇರುತ್ತೆ. ಸೊ ಆಟೋ ಸಮ್ ಮೇಲೆ ನೀವು ಕ್ಲಿಕ್ ಕೊಡಿದ್ರೆ ಕಾಲಮಲ್ಲಿ ಟೋಟಲ್ ಆಟೋಮೆಟಿಕ್ ಆಗಿ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ಆನಂತರ ಲಾಸ್ಟ್ ಕಾಲಮ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಕ್ಲಿಕ್ ಮಾಡಿದರೆ ಸೊ ರೌಂಡ್ ಫಿಗರ್ ಆಗುತ್ತೆ. ಆನಂತರ ಸೇವ್ ಮಾಡಿ, ಕಲರ್ ಬೇಕಿದ್ರೆ ಟೋಟಲ್ ಅಮೌಂಟ್ನ ಚೇಂಜ್ ಮಾಡಿಕೊಂಡು ಬ್ಯಾಂಕಿಗೆ ಮೇಲ್ ಮಾಡ್ಬೋದು. ಫೈನಲಾಗಿ ಸೇವ್ ಮಾಡಿಬಿಟ್ಟೇ ಕಳಿಸ್ಬೇಕು. ಸೊ ಸೇವ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವಾಗ ಗೂಗಲ್ ಕ್ರೋಮ್ನ ನಾವು ಓಪನ್ ಮಾಡ್ತೀವಿ. ಸೊ ಗೂಗಲ್ ಕ್ರೋಮ್ ಓಪನ್ ಆದಮೇಲೆ ರೈಟಲ್ಲಿ 9 ಡಾಟ್ಸ್ ಇರ್ತಾವಲ್ಲ, ಅಲ್ಲಿ ಜಿಮೇಲ್ ಇರುತ್ತೆ. ಓಪನ್ ಮಾಡಿ ಕಂಪೋಸ್ ಮೇಲೆ ಕ್ಲಿಕ್ ಮಾಡಿ, ಆನ 2 ಇದ್ದಲ್ಲಿ ಬ್ಯಾಂಕ್ ಮೇಲ್ ID-ನ ಟೈಪ್ ಮಾಡಿ. ಈ ಬಿಲ್ ಯಾವುದು ಅನ್ನೋದನ್ನು ಜೂನ್ 1st ವೀಕು, 2nd ವೀಕು, ಅಥವಾ ನಮಗೆ ಡಿಸ್ಕ್ರಿಪ್ಷನ್ ಏನಿರುತ್ತೋ ಅದನ್ನು ಇಲ್ಲಿ ಟೈಪ್ ಮಾಡಿ ಫೈಲ್ನ ಅಟ್ಯಾಚ್ ಮಾಡಿ. ಡೌನ್ಲೋಡ್ಸಲ್ಲಿದೆ, ಅಟ್ಯಾಚ್ ಮಾಡಿಬಿಟ್ಟು ಫೈಲ್ ಅಪ್ಲೋಡ್ ಆಗೋವರೆಗೂ ವೇಟ್ ಮಾಡಿ, ನಂತರ ಸೆಂಡ್ ಅಂತ ಕ್ಲಿಕ್ ಮಾಡಿದರೆ ಓಕೆ, ಇವಾಗ ಮೇಲ್ ಬ್ಯಾಂಕಿಗೆ ಹೊರಟಾಯಿತು.